ಫ್ರೆಂಡ್ಸ್, ಇವತ್ತು ಹತ್ತಿಯಿಂದ ದೀಪದ ಬತ್ತಿಗಳನ್ನು ನಾನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. 2 ರೀತಿಯ ದೀಪದ ಬತ್ತಿಗಳನ್ನು ನಾನು ಈಸಿಯಾಗಿ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾವು ನೋಡಿ ವರ್ಷಾನುಗಟ್ಟಲೆ ಈ ರೀತಿ ಗಾಜಿನ ಡಬ್ಬದಲ್ಲಿ ಆದರೂ ಹಾಕಿ ಇಟ್ಕೋಬೋದು, ಈ ಪ್ಲಾಸ್ಟಿಕ್ ಡಬ್ಬದಲ್ಲಾದರೂ ಹಾಕಿ ಇಟ್ಕೋಬೋದು, ಇಲ್ಲ ಪ್ಲಾಸ್ಟಿಕ್ ಕವರ್ನಲ್ಲಾದರೂ ಹಾಕಿ ಇಟ್ಕೋಬೋದು. ನೋಡಿ, ಅಂಗಡಿನಲ್ಲಿ ಇದನ್ನು ಮಾರ್ತಾರೆ 20 ರೂಪಾಯಿ. ಇದು ಬಂದು ಇಷ್ಟ ದಪ್ಪದ್ದು ಪಾಕೆಟ್ ಬಂದು 20 ರೂಪಾಯಿ, ಇದಕ್ಕಿಂತ ಚಿಕ್ಕದು ಬಂದು 10 ರೂಪಾಯಿ. ಅದಕ್ಕಿಂತ ನಮಗೆ ಹತ್ತಿ ಸಿಗುತ್ತೆ, ಹಳ್ಳಿ ಕಡೆ ಸಾಮಾನ್ಯವಾಗಿ ಹತ್ತಿ ಸಿಗುತ್ತೆ. ಆ ಹತ್ತಿ ತೆಗೆದುಕೊಂಡು ಬಂದು ನಾವು ಈಸಿಯಾಗಿ ನಾವು ಈ ರೀತಿ ದೀಪದ ಬತ್ತಿಗಳನ್ನು ನಾವು ಮಾಡ್ಕೋಬೋದು. ಹಾಗಾದರೆ ಈ ಬತ್ತಿ ಹೇಗೆ ಮಾಡೋದಂತ ನೋಡೇ ಬಿಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹತ್ತಿಯಿಂದ ಬತ್ತಿ ಮಾಡೋದು, ದೀಪದ ಬತ್ತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ದೀಪದ ಬತ್ತಿ ಈ ರೀತಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ, ಸುಲಭ ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಹತ್ತಿ ಮಾಡೋದು ಹೇಗೆ ಅಂತ ನೋಡೇ ಬಿಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಹತ್ತಿ ಹಳ್ಳಿಗಳ ಕಡೆ ತುಂಬಾ ಸಿಕ್ಕುತ್ತೆ. ಈ ರೀತಿ ಹತ್ತಿ ತುಂಬಾ ಸಿಕ್ಕುತ್ತೆ. ಈ ಹತ್ತಿನ ತೆಗೆದುಕೊಂಡು ಬಂದು ನಾವು ಫ್ರೀಯಾಗಿ ಕೊಡ್ತಾರೆ, ಕೆಲವರು ಬೆಳೆದಿರುವಂಥವರು ಫ್ರೀಯಾಗಿ ಕೊಡ್ತಾರೆ. ಈ ಹತ್ತಿನ ನಾವು ತೆಗೆದುಕೊಂಡು ಬಂದು ಬತ್ತಿ ಮಾಡ್ಕೋಬೋದು. ಈ ಬತ್ತಿನ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಇದರಲ್ಲಿ ಬತ್ತಿನಲ್ಲಿ ಬೀಜಗಳಿರುತ್ತೆ. ಕೆಲವ್ರಿಗೆ ಗೊತ್ತಿರುತ್ತೆ, ಹಳ್ಳಿ ಕಡೆ ಬೆಳೆದವ್ರಿಗಂತೂ ಗೊತ್ತಿರುತ್ತೆ. ಈ ರೀತಿ ಬೀಜಗಳಿರುತ್ತೆ. ಈ ಬೀಜಗಳನ್ನು ತೆಗೆದು ಬಿಡಬೇಕು. ನೋಡಿ, ಈ ರೀತಿ ಬೀಜಗಳನ್ನು ತೆಗೆದು ಬಿಡಬೇಕು. ಬರೀ ಹತ್ತಿ ಮಾತ್ರ ನಾವು ತಗೋಬೇಕಾಗತ್ತೆ. ಈ ಬೀಜನೆಲ್ಲ ತೆಗೆದು ಬಿಡೋಣ. ಹತ್ತಿ ಮಾತ್ರ ನಾವು ತೆಗೆದುಕೋಬೇಕು. ಇದನ್ನು ನೀಟಾಗಿ ಈ ರೀತಿ ಬಿಡಿಸ್ಕೋಬೇಕಾಗತ್ತೆ. ಗಂಟುಗಳಿಲ್ದಿರ ನೀಟಾಗಿ ಬಿಡಿಸ್ಕೊಳ್ಳೋಣ. ಈ ರೀತಿ ನೋಡಿ, ಇಲ್ಲಿ ಬಿಡಿಸಿಟ್ಟಿದ್ದೀನಿ ಎಲ್ಲ ಕೂಡ. ಎಷ್ಟು ಬೇಕೋ ನಾವು, ಎಷ್ಟು ಬತ್ತಿ ಬೇಕೋ ಅಷ್ಟು ನಾವು ಬಿಡಿಸ್ಕೊಳ್ಳೋಣ. ನೋಡಿ, ಇಷ್ಟು ಹತ್ತಿಗೆ ಇಷ್ಟು ಬತ್ತಿ ಆಗಿದೆ. ಇಷ್ಟೇ ಹತ್ತಿ ನಾನು ಆವಾಗೆ ಬಿಡಿಸಿದ್ದು, ಇಷ್ಟು ಬತ್ತಿ ಆಗಿದೆ. ಈಗ ನಾವು ಬತ್ತಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಒಂದು ಪರಕೆ ಕಡ್ಡಿನ ಇಷ್ಟುದ್ದ, ಸ್ವಲ್ಪ ದಪ್ಪಕ್ಕಿರುವಂತಹ ಗಟ್ಟಿಯಾಗಿರುವಂತಹ ಪರಕೆ ಕಡ್ಡಿನ ತೆಗೆದುಕೊಳ್ಳಿ. ಮತ್ತು ಒಂದು ಮರನ ತೆಗೆದುಕೊಳ್ಳಿ. ಮರ ಲಕ್ಷ್ಮಿ ಅಂತಾರೆ. ಈ ಮರದ ಮೇಲೆ ಮಾಡಿದರೆ ತುಂಬಾ ಒಳ್ಳೆಯದು. ಕೈಯಲ್ಲಿ ಮಾಡೋ ಬದಲು ನಾವು ಮರದ ಮೇಲೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ಈ ಬತ್ತಿನ ನಾವೇನು ಮಾಡಬೇಕಂತಂದರೆ, ನೋಡಿ, ಈ ರೀತಿ ಬಲಗೈಯಲ್ಲಿ ಹಿಡ್ಕೊಳ್ಳಿ, ಇಲ್ಲಾಂದರೆ ಎಡಗೈಯಲ್ಲಿ ಹಿಡ್ಕೊಳ್ಳಿ, ನಿಮ್ಮ ಇಷ್ಟ ಇದು. ನೋಡಿ, ಎಡಗೈಯಲ್ಲಾದರೂ ಹಿಡ್ಕೋಬೋದು, ಇಲ್ಲಾಂದರೆ ಬಲಗೈಯಲ್ಲಾದರೂ ಹಿಡ್ಕೋಬೋದು. ನೋಡಿ, ಈ ರೀತಿ ನಾವು ಸ್ವಲ್ಪ ಈ ರೀತಿ ಎಳಿಬೇಕಾಗತ್ತೆ ಕೈಯಿಂದ. ಸ್ವಲ್ಪ ನಿಮಗೆ ಮಂದ ಬೇಕು ಅಂತಂದರೆ ಮಂದವಾಗಿ ಎಳಿಬೋದು, ತೆಳುವಾಗಬೇಕು ಅಂತಂದರೆ ಸಣ್ಣಕ್ಕೆ ಬೇಕು ಬತ್ತಿ ಅಂತಂದರೆ ಸಣ್ಣಕ್ಕೆ ಎಳಿಬೋದು. ನೋಡಿ, ನಾನು ಇಷ್ಟೇ ದಪ್ಪ ತೆಗೆದುಕೊಂಡಿರೋದು. ಈಗ ಈ ಪರಕೆ ಕಡ್ಡಿನ ಅದರ ಮೇಲೆ ಕರೆಕ್ಟಾಗಿ ಈ ರೀತಿ ಇಡಬೇಕು. ಇದು ಸ್ವಲ್ಪ ಗಟ್ಟಿ ಇರುವ ಕಡೆ ನಾವು ಮಾಡಿದರೆ ಒಳ್ಳೆಯದು ಮರ. ಈಗ ಇದನ್ನು ನೋಡಿ, ಈ ರೀತಿ ಇಟ್ಟು ಇದನ್ನು ಈ ರೀತಿ ನಾವು ಮುಂದಕ್ಕೆ ಈ ರೀತಿ ಉಜ್ಜಿದ್ರೆ ನೋಡಿ, ಈ ರೀತಿ ಪ್ರೆಸ್ ಆಗಿ ಮುಂದಕ್ಕೆ ಮೂವ್ ಮಾಡಬೇಕು ಕೈನ. ಈ ರೀತಿ ನಾವು ಮಾಡಿದಾಗ ಬತ್ತಿ ಕರೆಕ್ಟಾಗಿ ಬಂದ್ಬಿಡುತ್ತೆ. ಒಂದು 4-5 ಸಲ ಈ ರೀತಿ ಮಾಡಿದರೆ ಸಾಕು, ಚೆನ್ನಾಗಿ ಬತ್ತಿ. ಆನಂತರ ನಾವು ಈ ರೀತಿ ಪರಕೆ ಕಡ್ಡಿನ ಎಳೆದು ಬಿಡಬೇಕು. ನೋಡಿ, ಬತ್ತಿ ಎಷ್ಟು ಚೆನ್ನಾಗಿ ಬಂತಲ್ವ. ಈ ರೀತಿ ಬತ್ತಿಗಳನ್ನೆಲ್ಲ ಕೂಡ ನಾವು ಇನ್ನು ಮತ್ತೊಂದು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ತೆಗೆದುಕೋಬೇಕು. ಮತ್ತು ಇನ್ನೂ ಒಂದು ಸ್ವಲ್ಪ ಈ ರೀತಿ. ನೀವು ದಪ್ಪಕ್ಕೆ ಬೇಕಂತಂದರೆ ನೀವು ಹತ್ತಿನ ಒಂದು ಸ್ವಲ್ಪ ದಪ್ಪ ಬಿಡಬೇಕಾಗತ್ತೆ, ಇಲ್ಲ ಸಣ್ಣಕ್ಕೆ ಬೇಕು ಅಂತಂದರೆ ಸಣ್ಣಕ್ಕೆ ಬಿಡಬೇಕಾಗತ್ತೆ.
ನಾನು ಮೀಡಿಯಮ್ ಸೈಜು ಅಂದರೆ ಅಂಗಡಿನಲ್ಲಿ ಸ್ವಲ್ಪ ಮೀಡಿಯಮ್ ಸೈಜ್ ಮಾಡ್ತಾರಲ್ವ ಆ ರೀತಿ ನಾನು ಮಾಡ್ತಾಯಿದ್ದೀನಿ. ಮನೆಯಲ್ಲಿ ದೀಪಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ನಾವು ಫಾಸ್ಟಾಗಿ ಮಾಡೋದನ್ನು ಕೂಡ ನಾವು ಕಲ್ತ್ಕೊಂಡಿದ್ವಿ. ಯಾಕಂದರೆ ಮಾಡಿ 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 ರೂಢಿ ಆಗಿಬಿಟ್ಟಿದೆ ಮನೆಯಲ್ಲಿ. ನೋಡಿ ಈ ರೀತಿ ಇದು ಒಂದು ಸ್ವಲ್ಪ ದಪ್ಪಕ್ಕೆ ಬಂತಲ್ವಾ, ಈ ರೀತಿ ನಮ್ಮ ಇಷ್ಟ, ದಪ್ಪ ಆದರೂ ಮಾಡ್ಕೋಬೋದು, ಇಲ್ಲ ಸಣ್ಣ ಆದರೂ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಸ್ವಲ್ಪ ಸಣ್ಣದಾಗಿ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ತುಂಬಾ ಸಣ್ಣದಾಗಿ ಮಾಡ್ತಾಯಿದ್ದೀನಿ. ಅದನ್ನು ನೋಡೋಣ. ತೆಳುವಾಗಿ ನಾವು ಹಾಕ್ಕೋಬೇಕಾಗತ್ತೆ. ಸಣ್ಣದಾಗಿ ಮಾಡಬೇಕಾದ್ರೆ ಈ ರೀತಿ ತೆಳುವಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ನಾವು ಅದೇ ರೀತಿ ಮಾಮೂಲಿ ಈ ರೀತಿ ಪ್ರೆಸ್ ಮಾಡಿ ನಾವು ಉಜ್ಜಬೇಕಾಗತ್ತೆ. ನೋಡಿ ಇದು ಅಂಗಡಿನಲ್ಲಿ ಮಾಡೋದು ಇದೇ ರೀತಿನೇ ಸಣ್ಣದಾಗಿ. ಆದರೆ ಅವರು ಮಿಷನಲ್ಲಿ ಮಾಡ್ತಾರೆ, ನಾವು ಕೈಯಿಂದ ಮಾಡ್ತೀವಿ ಅಷ್ಟೇ. ಇದು ಅಂಗಡಿನಲ್ಲಿ ಸಣ್ಣದಾಗಿ ಮಾಡುವಂಥ ಬತ್ತಿ, ಆದರೆ ಇದು ಸರಿಯಾಗಿ ಉರಿಯೋದಿಲ್ಲ. ಅದರಿಂದಾಗಿ ನಾನು ಒಂದು ಸ್ವಲ್ಪ ನೋಡಿ ಸ್ವಲ್ಪ ದಪ್ಪಕ್ಕೆ ಮಾಡ್ತೀನಿ. ಈ ರೀತಿ ಸ್ವಲ್ಪ ದಪ್ಪಕ್ಕೆ ಮಾಡ್ತೀನಿ, ಆವಾಗ ಚೆನ್ನಾಗಿ ದೀಪ ಉರಿಯುತ್ತೆ. ಈ ರೀತಿ ಬತ್ತಿ ಮಾಡ್ಕೊಳ್ಳೋದು. ಇನ್ನೊಂದು ರೀತಿ ಬತ್ತಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಹತ್ತಿನ ತೆಗೆದುಕೊಳ್ಳೋಣ. ಇಷ್ಟು ಹತ್ತಿನ ತೆಗೆದುಕೊಂಡು ಸ್ವಲ್ಪ ಈ ರೀತಿ ಅಗಲ ಮಾಡ್ಕೋಬೇಕಾಗುತ್ತೆ. ಅಗಲ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಬತ್ತಿನ ತೆಗೆದುಕೊಂಡು ಇದನ್ನು ನಾವು ಈ ರೀತಿ ಉಂಡೆ ಥರ ಮಾಡಿ ಮಧ್ಯದಲ್ಲಿ ಇಡೋಣ. ಮಧ್ಯದಲ್ಲಿ ಇಟ್ಟು ನಾವು ಇದನ್ನು ನೋಡಿ ಈ ರೀತಿ ಎಲ್ಲನೂ ಕೂಡ ಈ ರೀತಿ ಮಾಡಿ ಇದನ್ನು ಈ ರೀತಿ ಉಜ್ಜಿದ್ರೆ ನೋಡಿ ಈ ರೀತಿ ನಾವು ಈ ರೀತಿ ತಿರುಗಿಸ್ಬೇಕು. ಆವಾಗ ಉಂಡೆ ಬತ್ತಿ ಆಗುತ್ತೆ ನೋಡಿ. ಉಂಡೆ ಬತ್ತಿ ಈ ರೀತಿ ಉಂಡೆ ಬತ್ತಿ ಆಗುತ್ತೆ. ದೀಪದೊಳಕ್ಕೆ ನೀವು ಈ ರೀತಿ ಉಂಡೆ ಬತ್ತಿ ಇಡಬೇಕಂತಂದರೆ ಉಂಡೆ ಬತ್ತಿ ಮಾಡ್ಕೋಬೋದು, ಇಲ್ಲ ಉದ್ದದ ಬತ್ತಿ ಬೇಕಂತಂದರೆ ಈ ರೀತಿ ಉದ್ದಕ್ಕೆ ಇರುವಂತಹ ಬತ್ತಿನ ಕೂಡ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಎಷ್ಟು ಈಸಿ ಇದೆ ಅಲ್ವಾ ಬತ್ತಿ ಮಾಡೋದು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.